ಅಲ್ಲ, ಈಗ ಕೋರ್ಟು ಹೇಳಿದೆಯಲ್ಲ, ಕೋರ್ಟ್ ಏನೇನು ಮಾಡಬೇಕು ಅಂತ ಹೇಳಿದೆ. ಸರ್ಕಾರ ಯಾವ್ಯಾವ ಕಾನೂನನ್ನು ಮಾಡಿ ನೋಟಿಫಿಕೇಷನ್ ಹೊರಡಿಸಿತ್ತು ಅದು ಎಲ್ಲರ ವಿರುದ್ಧವೇ ಮೈಸೂರು ಮೂಡೋದಲ್ಲಿ ಆಗಿದೆ ಅಂತ ಆಗಿದೆಯಲ್ಲ. ಸಮಗ್ರ ತನಿಖೆ ಆದಾಗಲೇ ಅಷ್ಟೇ ಮಾತ್ರ ಬರೀ 14 ಸೈಟು ಅಂತ ಸುತ್ಕೋತಾ ಇತ್ತು. ಬರೀ 14 ಅಲ್ಲ, ಇದಲ್ಲದೆ 4865 ಸೈಟ್ ಇದೆ ಅನ್ನೋದನ್ನು ನಾವು ಪ್ರಾರಂಭದಿಂದನೂ ಹೇಳ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಈ 14 ಸುತ್ತಮುತ್ತ ನಿಂತ್ಕೊಂಡು ಮುಖ್ಯಮಂತ್ರಿಗಳನ್ನ ಮುಂದೆ ಇಟ್ಕೊಂಡು ಮಿಗ್ದ ರಕ್ಷಣೆ ಪಡಿತಾ ಇದ್ದಾರೆ ಅನ್ನೋದು ನಾನು 2 ತಿಂಗಳಿಂದನೇ ಹೇಳೋಕ್ಕೆ ಶುರು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಅನ್ನೋದು ನೆಪ ಮಾತ್ರ, ಪಾರ್ವತಮ್ಮನವರು ಅನ್ನೋದು ನೆಪ ಮಾತ್ರ. ಮಿಗ್ದವರೆಲ್ಲ ಇವತ್ತು ನೋಡಿ ಆ ಕಮಿಷನರ್ನ ಸಸ್ಪೆಂಡ್ ಮಾಡಿಲ್ವಲ್ಲ. 14 ಸೈಟು ಮುಖ್ಯಮಂತ್ರಿಗಳಿಗೆ ರೆಸೊಲ್ಯೂಷನ್ನೇ ಮಾಡದೆ ಕೊಟ್ಬಿಟ್ಟು ಇವತ್ತು ಅವರು ನಟೇಶು ದಿನೇಶ್ ಅವರು ಇವತ್ತು ಆ ಸ್ಥಾನದಲ್ಲಿ ಮುಂದುವರಿತಾರೆ ಅಂದರೆ ಮುಖ್ಯಮಂತ್ರಿಗಳ ಮನೆಯವ್ರು ವಾಪಸ್ ಕೊಟ್ಟಾಯ್ತು 14 ಸೈಟು. ಹೆಂಗೆ ಕಮಿಷನರ್ ಹಂಗಾರು ಉಳ್ಕೋತಾರೆ? ಯಾವ ಗ್ರೌಂಡ್ಸ್ ಮೇಲೆ ಅವರನ್ನು ಉಳಿಸಿದ್ದಾರೆ? ಯಾಕೆ ಸಸ್ಪೆನ್ಷನಲ್ಲಿ ಮಾಡ್ತಿಲ್ಲ? ಯಾಕೆ ಕ್ರಿಮಿನಲ್ ಕೇಸ್ ಆಗ್ತಿಲ್ಲ? ಇದೇ ಅರ್ಥ ಆಗದೆ ಇರುವಂಥ ಅಂಶ. ಎಲ್ಲೋ ಅಧಿಕಾರಿಗಳು ಇವರನ್ನು ಕಪಿಮುಷ್ಟಿಯಲ್ಲಿ ಇವರನ್ನೇ ಅವರು ಹಿಡಿದ್ಬಿಟ್ಟಿದ್ದಾರೆ ಅಂತ. ಭೈರತಿ ಸುರೇಶ್ ಅಂತವರು ಇವರು ಈ ಥರದವ್ರ ಕಾರಣಕ್ಕೆ ಮುಖ್ಯಮಂತ್ರಿ ಸರ್ಕಾರನೇ ತನಿಖೆ ಆಯೋಗ ರಚನೆ ಮಾಡಿದೆ. ಈ ಸಂದರ್ಭದಲ್ಲಿ ಕ್ರಯ ರದ್ದು ಮಾಡಕ್ಕೆ ಬರುತ್ತಾ ಅಂತ? ಯಾಕಂದರೆ ಅವರು ವಾಪಸ್ ಸೈಟ್ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಇವರು ಕ್ರಯ ರದ್ದು ಮಾಡ್ತಾರೆ. ಅದನ್ನು ನಾವು ತಿಳಿಸಿದ್ದೀವಿ ಅನ್ನೋದನ್ನು ಅಧಿಕಾರಿಗಳು ಹೇಳಿದ್ದಾರೆ. ರೈಟಿಂಗಲ್ಲಿ ಬಂದಿಲ್ಲ ಇನ್ನೂ, ಆದರೆ ನಾವು ಅದನ್ನು ಒಪ್ಪಿಗೆ ತಗೊಂಡು ಕ್ರಯಪತ್ರವನ್ನು ರದ್ದು ಮಾಡುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಕೋರ್ಟ್ ವಿಷಯ ವ್ಯಾಪ್ತಿಯಲ್ಲಿರೋದ್ರಿಂದ ತಿಳಿಸಿದ್ದೀವಿ. ಮತ್ತು ಎರಡನೇದು ಸರ್ಕಾರನೇ ವಾಪಸ್ ಪಡ್ಕೊಂಡಿರೋ ಕಾರಣಕ್ಕೆ, ಮೂಡಾದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿರೋ ಕಾರಣಕ್ಕೆ ಅದೆಲ್ಲಿ ತಪ್ಪಾಗಿಲ್ಲ ಅನ್ನುವಂಥ ಏನು ಇದನ್ನು ವಿಶ್ಲೇಷಣೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇವತ್ತು ವಕೀಲರು ಅದೆಲ್ಲ ಸ್ಪಷ್ಟಪಡಿಸ್ತಾರೆ. ಎಲ್ಲೋ ಒಂದು ಕಡೆ ಆಗಿರೋದೇನೆಂದ್ರೆ 14 ಸೈಟು ಎಷ್ಟು ಬೇಗನೆ ಕೊಟ್ಟರೋ ಅಷ್ಟೇ ಬೇಗನೆ ಒಂದೇ ದಿವಸದಲ್ಲಿ ರದ್ದು ಮಾಡೋಕ್ಕೆ ಆಗತ್ತಾ ಅನ್ನೋದು ಒಂದು. ಎರಡನೇದು ಮೂಡಾದ ಸಾಮಾನ್ಯ ಸಭೆಗೆ ತರಬೇಕಾಗಿತ್ತು. ಸಾಮಾನ್ಯ ಸಭೆ ಸದ್ಯಕ್ಕೆ ಏನು ನಡೆಯೋಂಗೆ ಕಾಣಲಿಲ್ಲ. ಸಭೆಗೆ ತಂದಾಗ ಇದ್ರದ್ದೊಂದು ರ್ಯಾಟಿಫಿಕೇಷನ್ನು ಈ ಥರದ್ದೊಂದು ಆಗಿತ್ತು. ಹಾಗಾಗಿ ನಾವು ಅದನ್ನು ನಿಲ್ಲಿಸ್ತೀವಿ ಅನ್ನುವಂಥದ್ದು, ಈ ಥರ ಮಾಡಿದ್ದೀವಿ ಅನ್ನೋದು ವರದಿ ಬರ್ಬೋದು. ಆದರೆ ಎಲ್ಲ ಒಂದು ಕಡೆ ಒತ್ತಾಯ ಮಾಡ್ತಿದ್ವಿ 14 ಸೈಟ್ ಸರೆಂಡರ್ ಮಾಡಿ ಅಂತ. ಮಾಡಿದ್ದಾರೆ. ಮಾಡಿದ ಮೇಲೆ ನಾವು ನೀವು ಯಾಕೆ ಮಾಡಿದ್ರಿ, ಯಾಕೆ ಕಾನೂನು ಒಳಗಿಲ್ಲ ಅನ್ನೋದನ್ನು ಅದನ್ನು ವಿಶ್ಲೇಷಣೆಗೆ ಹೇಳಿದ್ದೀವಿ. ಇವತ್ತು ಅದನ್ನು ವಕೀಲರು ಕೊಡ್ತಾ ಇದ್ದಾನೆ. ಅದೇ ಆಶ್ಚರ್ಯ, ಎಲ್ಲದರಲ್ಲೂ ಸರ್ಕಾರ ತಪ್ಪು ಮಾಡ್ತಿದ್ದಾನೆ ಅಂತ. ಎಲ್ಲ ಹಂತದಲ್ಲೂ ಸರ್ಕಾರ ಎಡವಿದೆ ಈ ಕೇಸಲ್ಲಿ. 14 ಸೈಟನ್ನು ಉಳಿಸ್ಕೊಳ್ಳೋ ಭರಾಟೆಯಲ್ಲಿ ಪ್ರಾರಂಭದಿಂದನೂ ಮಾತಾಡಿದ್ರು. ನೆನ್ನೆ ವಾಪಸ್ ಮಾಡಿರೋದು ಅದೇನೆ. ವೆಂಕಟಾಚಲಪತಿ ಆಯೋಗ ಅಂದರು, ದೇಸಾಯಿ ಆಯೋಗ ಅಂದರು, ದುಡ್ಡು ಕೇಳಿದ್ರು, ಹಗರಣನೇ ನಡೆದಿಲ್ಲ ಅಂದರು, ಫೈಲ್ ಹೊತ್ಕೊಂಡು ಹೋದರು. 1-2 ದಿನೇಶ್ ಕುಮಾರ್ ಅಮಾನತಲ್ಲಿ ಎಲ್ಲವೂ ತೋರಿಸಿದ್ರು. ಆಮೇಲೆ ಅದು ರಿವೋಕ್ ಮಾಡಿದ್ದೀವಿ ಅಂದರೆ ಒಂದು ಪೇಪರು ಈಚೆಗೆ ಬಂದಿಲ್ಲ ಇವತ್ತಿನವರೆಗೆ. ಒಟ್ಟಾರೆ ಕಮಿಷ್ನರ್ನ ಯಾಕೆ ರಕ್ಷಣೆ ಮಾಡ್ಕೊ 14 ಸೈಟ್ ಹೋದ್ಮೇಲೂ ಕಮಿಷ್ನರ್ ಉಳ್ಕೊಂಡಿದ್ದಾರೆ ಅನ್ನೋದೇ ಅದು ಆಶ್ಚರ್ಯ ತಂದಿರೋವಂಥ ಸಂಗತಿ.